ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಕನ್ನಡ ವ್ಯಾಕರಣದಲ್ಲಿ ಇರುವಂತಹ ಅಲಂಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆಲ್ಲ ತಿಳಿದಿರೋ ಹಾಗೆ ನಾವೆಲ್ಲಾದ್ರೂ ಫಂಕ್ಷನ್‌ಗೆ ಅಥವಾ ಹೊರಗೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ತುಂಬಾ ಸುಂದರವಾಗಿ ರೆಡಿಯಾಗಿ ಒಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡು ಅಲಂಕಾರಿಕ ವಸ್ತುಗಳನ್ನ ಧರಿಸ್ಕೊಂಡು ಹೊರಗೆ ಹೋಗ್ತೀವಿ. ಸೊ ಹೀಗೆ ಯಾಕೆ ನಾವು ಅಲಂಕಾರ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ, ನೋಡುವ ಕಣ್ಣುಗಳಿಗೆ ಅಥವಾ ನೋಡುವವರಿಗೆ ಇವರು ಎಷ್ಟು ಸುಂದರವಾಗಿದ್ದಾರೆ ಅಂತ ತಿಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಅಲಂಕಾರವನ್ನ ಮಾಡ್ಕೊಂಡು ಹೋಗ್ತೀವಿ. ಈ ಅಲಂಕಾರ ಅಂದ್ರೆ ಏನು? ಅಲಂಕಾರ ಅಂತ ಹೇಳಿದ್ರೆ ನಮ್ಮ ಸೌಂದರ್ಯವನ್ನು ಹೆಚ್ಚಿಸುವಂತಹ ಒಂದು ಚಮತ್ಕಾರ ಅಥವಾ ಮ್ಯಾಜಿಕ್ ಅಂತ ನಾವು ಹೇಳ್ತೀವಿ. ಈ ಅಲಂಕಾರ ಮಾಡ್ಕೊಳ್ಬೇಕಾದ್ರೆ ನಾವು ಏನೇನನ್ನ ಬಳಸ್ತೀವಿ? ಕಾಸ್ಟ್ಲಿ ಬಟ್ಟೆ ಇರಬಹುದು, ಕಾಸ್ಟ್ಲಿ ಮೇಕಪ್ ಕಿಟ್ ಇರ್ಬೋದು, ಅಥವಾ ಮೇಕಪ್ ಮಾಡ್ಕೊಳ್ಳುವಂತಹ ಒಂದು ಐಟಮ್ಸ್ ಆಗಿರ್ಬೋದು. ಹಾಗೆ ಇವನ್ನೆಲ್ಲ ಬಳಸಿ ನಾವು ಸುಂದರವಾಗಿ ಕಾಣ್ಬೇಕು ಅಂತ ಹೇಳಿ ಅಲಂಕಾರವನ್ನ ಮಾಡ್ಕೊಳ್ತೀವಿ. ಒಂದು ವೇಳೆ ನಾವು ಅಲಂಕಾರವನ್ನ ಮಾಡ್ಕೊಂಡಾಗ ಎಷ್ಟು ಸುಂದರವಾಗಿ ಕಾಣ್ತೀವಿ, ಹಾಗೆ ಮಾಡ್ಕೊಳ್ದೆ ಇದ್ದಾಗ ಹೇಗ್ ಕಾಣ್ತೀವಿ ಅನ್ನೋ ಡಿಫರೆನ್ಸ್ ಈಗಾಗಲೇ ತಿಳಿದಿದೆ ನಿಮ್ಗೆ. ಇದೇ ರೀತಿ ನಮ್ಮ ಮಾತು ಕೂಡ ಯಾರು ಕೇಳ್ತಾರೆ ಅವರ ಕಿವಿಗೆ ಇಂಪಾಗಿ ಅಬ್ಬಾ ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೇಕು. ಹಾಗೆ ಚಮತ್ಕಾರಯುತವಾಗಿ ಮಾತನಾಡುವ ಒಂದು ಕಲೆ ನಮ್ಮ ಮಾತುಗಳಲ್ಲಿ ಬೆಳೆಸ್ಕೊಳ್ಬೇಕು. ಉದಾಹರಣೆಗೆ ನೀವು ಯಾರನ್ನಾದ್ರೂ ನಿನ್ನ ಹೆಸರೇನು ಅಂತ ಕೇಳೋದ್ರ ಬದಲು ವಾಟ್ ಈಸ್ ಯುವರ್ ಗುಡ್ ನೇಮ್ ಅಂತ ಅಥವಾ ವಾಟ್ ಈಸ್ ಯುವರ್ ಸ್ವೀಟ್ ನೇಮ್ ಅಂತ ಕೇಳಿದಾಗ ಹೇಗೆ ಅವರಿಗೆ ಸಂತೋಷ ಆಗುತ್ತೆ. ನಾವು ಆಡುವಂತಹ ಮಾತು ಸಾಮಾನ್ಯವಾಗಿರದೆ ಒಂದು ಸ್ಪೆಷಲ್ ಆಗಿ ಅಥವಾ ವಿಶೇಷವಾದ ಒಂದು ಗುಣಗಳನ್ನ ಅಥವಾ ವಿಶೇಷವಾದ ಪದಗಳನ್ನ ಬಳಸೋದ್ರ ಮೂಲಕ ನಾವು ಚಮತ್ಕಾರಯುತವಾಗಿ ಮಾತನಾಡಬೇಕು. ಅದನ್ನೇ ಅಲಂಕಾರಗಳು ಅಂತ ನಾವು ಹೇಳ್ತೀವಿ. ಮತ್ತೊಂದು ಉದಾಹರಣೆ ಕೊಡೋದಾದ್ರೆ, ನನ್ನ ಮಗಳು ಸುಂದರವಾಗಿದ್ದಾಳೆ ಅಂತ ಹೇಳೋದ್ರ ಬದಲು ನನ್ನ ಮಗಳು ಹೊಳೆಯುತ್ತಿದ್ದಾಳೆ ಎಂದರೆ ಎಷ್ಟು ಸೊಗಸಾಗಿರುತ್ತೆ ಕೇಳೋದಿಕ್ಕೆ. ಮತ್ತೊಂದು ಉದಾಹರಣೆ ಕೊಡೋದಾದ್ರೆ, ನಿನ್ನ ಕಣ್ಣು ಸುಂದರವಾಗಿದೆ ಎಂದು ಸಾಮಾನ್ಯವಾಗಿ ಹೇಳುವುದರ ಬದಲು ನಿನ್ನ ಕಣ್ಣು ಮೀನಿನಂತೆ ಹೊಳೆಯುತ್ತಿದೆ ಎಂದಾಗ ಎಷ್ಟು ಸುಂದರವಾಗಿ ಅಥವಾ ಚಮತ್ಕಾರಿಕ ಮಾತುಗಳಿಂದ ಮಾತನಾಡಿದಾಗ ಎಷ್ಟು ಇಂಪಾಗಿ ಕೇಳುತ್ತೆ ಅಥವಾ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತ ನಮಗೆ ಭಾಸವಾಗುತ್ತೆ. ಒಟ್ಟಾರೆಯಾಗಿ ನಾವು ಮಾತನಾಡುವಂತಹ ಮಾತುಗಳು ಕೇಳುಗರ ಕಿವಿಗೆ ಇಂಪಾಗಿ ಅಥವಾ ಆಹಾ ಎಷ್ಟು ಚೆನ್ನಾಗಿ ಮಾತನಾಡುತ್ತಿದ್ದಾರೆ ಎಂದು ಕೇಳಿಸಿದಾಗ ಅಥವಾ ಅನ್ನಿಸಿದಾಗ ಅವರಿಗೆ ಆಗುವಂತಹ ಸಂತೋಷ ಇದೆಯಲ್ಲ, ಇದನ್ನ ನಾವು ಪದಗಳಲ್ಲಿ ಕೆಲವೊಂದು ಅಲಂಕಾರಿಕ ಪದಗಳನ್ನ ಬಳಸುವುದರ ಮೂಲಕ ವಾಕ್ಯವನ್ನ ರಚನೆ ಮಾಡೋದು ಅಥವಾ ಬರೆಯುವ ಮೂಲಕ ಅಥವಾ ಮಾತನಾಡುವ ಮೂಲಕ ಅವುಗಳನ್ನ ಬಳಸಿದಾಗ ಆ ಭಾಷೆಗೆ ಒಂದು ವರ್ಚಸ್ಸು ಹೆಚ್ಚಾಗುತ್ತದೆ. ಅಲಂಕಾರ ಅಂತ ಹೇಳಿದ್ರೆ ಸೌಂದರ್ಯವನ್ನು ಹೆಚ್ಚಿಸುವಂತಹ ಒಂದು ಚಮತ್ಕಾರ ಅಂತ ಕರೀತಾರೆ. ಇದನ್ನು ವ್ಯಾಕರಣ ಭಾಷೆಯಲ್ಲಿ ಹೇಳೋದಾದ್ರೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳೇ ಅಲಂಕಾರ. ಕವಿಗಳು ಬರೆದ ಕಾವ್ಯಮಯ ಭಾಷೆಯಲ್ಲಿನ ಶಬ್ದ, ಅರ್ಥ, ವೈಚಿತ್ರ್ಯಗಳನ್ನು ತಿಳಿಸುವ ಶಾಸ್ತ್ರಕ್ಕೆ ಅಲಂಕಾರವೆಂದು ಹೆಸರು. ಅಲಂಕಾರಗಳಲ್ಲಿ ಎರಡು ವಿಧ, ಒಂದು ಶಬ್ದಾಲಂಕಾರ, ಮತ್ತೊಂದು ಅರ್ಥಾಲಂಕಾರ. ಶಬ್ದಾಲಂಕಾರದಲ್ಲಿ ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಅನುಪ್ರಾಸದಲ್ಲಿ ಎರಡು ವಿಧ, ವೃತ್ಯಾನುಪ್ರಾಸ, ಚೇಕಾನುಪ್ರಾಸ. ಹಾಗೆ ಅರ್ಥಾಲಂಕಾರದಲ್ಲಿ ಅನೇಕ ಬಗೆಗಳಿವೆ. ಆದರೆ ನಿಮಗೆ ಪರೀಕ್ಷೆಯ ಒಂದು ದೃಷ್ಟಿಯಿಂದ ಕೆಲವೊಂದು ಅಲಂಕಾರಗಳನ್ನ ಇಲ್ಲಿ ಕೊಡಲಾಗಿದೆ. ಮೊದಲನೆಯದಾಗಿ ಮುಖ್ಯವಾದಂತ ಅಲಂಕಾರ ಉಪಮಾ ಅಲಂಕಾರ, 2 ರೂಪಕ ಅಲಂಕಾರ, 3 ಉತ್ಪ್ರೇಕ್ಷಾಲಂಕಾರ, 4 ದೃಷ್ಟಾಂತ ಅಲಂಕಾರ, ಅರ್ಥಾಂತರನ್ಯಾಸ ಅಲಂಕಾರ, 6 ಶ್ಲೇಷಾಲಂಕಾರ.
ಮೊದಲನೆಯ ಶಬ್ದಾಲಂಕಾರದಲ್ಲಿ ಶಬ್ದಾಲಂಕಾರ ಅಂದ್ರೆ ಏನು? ಶಬ್ದಗಳ ಚಮತ್ಕಾರದಿಂದ ಕಾವ್ಯದ ಸೊಬಗು ಹೆಚ್ಚಿಸುವಂತಹ ಕುಶಲತೆಗೆ ಶಬ್ದಾಲಂಕಾರ ಎಂದು ಹೆಸರು. ಇಲ್ಲಿ ಗಮನಿಸಬೇಕಾದಂತ ಒಂದು ವಿಷಯ ಏನು ಅಂದ್ರೆ, ಇಲ್ಲಿ ಅರ್ಥಕ್ಕಿಂತ ಶಬ್ದಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡಲಾಗಿರುತ್ತೆ. ಶಬ್ದಾಲಂಕಾರದ ವಿಧಗಳಲ್ಲಿ ಅನುಪ್ರಾಸ. ಅನುಪ್ರಾಸದಲ್ಲಿ 2 ವಿಧ: ವೃತ್ಯಾನುಪ್ರಾಸ, ಚೇಕಾನುಪ್ರಾಸ. ಮೊದಲನೆಯ ವೃತ್ಯಾನುಪ್ರಾಸ. ಉದಾಹರಣೆಯನ್ನ ಮೊದಲಿಗೆ ನೋಡೋಣ. ಉದಾಹರಣೆ: ಕರಿಯ ಮರಿಯ ಕಣ್ಣ ಕಡು ಕವಲು ಕಪಿ ಕಣ್ಣ. ಎರಡನೆಯ ಉದಾಹರಣೆ: ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ. ಇಲ್ಲಿ ಅರ್ಥಕ್ಕಿಂತ ನೀವು ನೋಡಬಹುದು, ಮೊದಲನೆಯ ಉದಾಹರಣೆಯಲ್ಲಿ ಕ ಕ ಕ ಎನ್ನುವ ಆ ಖ ಎಂಬ ಶಬ್ದಗಳು ಪದೇ ಪದೇ ಉಚ್ಚಾರಣೆಗೊಳ್ಳುತ್ತಾ ಬಂದಿರುವಂಥದ್ದು. ಹಾಗೆ ಎರಡನೆಯ ಉದಾಹರಣೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ. ಇಲ್ಲೂ ಕೂಡ ಲ ಎನ್ನುವ ವ್ಯಂಜನ ಪದೇ ಪದೇ ರಿಪೀಟ್ ಆಗಿರುವಂಥದ್ದು. ಸೊ ಇದು ಒಂದು ವ್ಯಂಜನ ಪದೇ ಪದೇ ಹೇಳಲ್ಪಟ್ಟರೆ ಅದನ್ನು ವೃತ್ಯಾನುಪ್ರಾಸ ಎಂದು ಕರೆಯಲಾಗುತ್ತದೆ. ಇನ್ನು ಎರಡನೆಯದು ಚೇಕಾನುಪ್ರಾಸ. ಇಲ್ಲಿ ಚೇಕಾನುಪ್ರಾಸ ಅಂತ ಹೇಳಿದ್ರೆ ಎರಡೆರಡು ವ್ಯಂಜನ ಪದೇ ಪದೇ ಹೇಳಲ್ಪಟ್ಟರೆ. ಪ್ರಾಸದಲ್ಲಿ ಒಂದೊಂದು ಅಕ್ಷರ ಪದೇ ಪದೇ ಉಚ್ಚಾರಣೆ ಆಗಿದೆ. ಇಲ್ಲಿ ಎರಡೆರಡು ವ್ಯಂಜನ ಪದೇ ಪದೇ ಹೇಳಲ್ಪಟ್ಟರೆ ಅದನ್ನು ಚೇಕಾನುಪ್ರಾಸ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಇಲ್ಲಿ ಕಾಲ ಕಾಲ 2 ವ್ಯಂಜನಗಳು ಪದೇ ಪದೇ ರಿಪೀಟ್ ಆಗಿರುವಂಥದ್ದು. ವಚನ ಎರಡನೇ ಉದಾಹರಣೆ: ವಚನ ವಿಲಾಸ ನಗು ನಗುವ ಲಲನೆ. ಇಲ್ಲಿ ನಗು ನಗು ಅನ್ನುವಂಥದ್ದು 2 ಬಾರಿ ಉಚ್ಚಾರಣೆಗೊಂಡಿರುವಂಥದ್ದು. ಮೂರನೆಯ ವಿಧ ಯಮಕಾಲಂಕಾರ. 3 ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರವಿರುವ ಪದವು ಪದೇ ಪದೇ ಹೇಳಲ್ಪಟ್ಟರೆ ಅದನ್ನು ಯಮಕಾಲಂಕಾರ ಎನ್ನುವರು. ಹಿಂದಿನ ಅಲಂಕಾರದಲ್ಲಿ 2 ವ್ಯಂಜನ ಇತ್ತು. ಈಗ 3 ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳಿರುವಂತಹ ಒಂದು ಪದ ಇದ್ದರೆ ಅದನ್ನ ಯಮಕಾಲಂಕಾರ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಪದ್ಮಗಂಧಿಯ, ಪದ್ಮವದನೆಯ, ಪದ್ಮ ನಿವಾಸನೆಯ ಪದ. ಮಕರ ಪದ್ಮಂಗೊಳುಪ್ಪುವ ಪದ್ಮಲೋಚನೆಯ. ಸೊ ಇಲ್ಲಿರ್ತಕ್ಕಂಥ ಒಂದು ಉದಾಹರಣೆಯಲ್ಲಿ ಇಲ್ಲಿ ಪದ್ಮ ಎನ್ನುವ ಪದ ಅನೇಕ ಬಾರಿ ಉಚ್ಚಾರಣೆಯಾಗಿದೆ. ಹಾಗೆ ಇದು ಪ್ರತಿ ಬಾರಿಯೂ ಪದ್ಮ ಅನ್ನುವಂಥದ್ದು ಒಂದೇ ಅರ್ಥವನ್ನ ಕೂಡ ಕೊಡುತ್ತೆ. ನಾಲ್ಕನೆಯದು ಚಿತ್ರಕವಿತ್ವ. ಕವಿ ತನ್ನ ಪ್ರತಿಭೆಯಿಂದ ಕಾವ್ಯವನ್ನು ರಚಿಸಿದರೆ ಅದು ಚಿತ್ರಕವಿತ್ವ. ಉದಾಹರಣೆಗೆ ನಂದನ ನಂದನ ನುನ್ನಂದನ ಮೈ ಮುಂದೆ ನಿಂದೆದೆಂದೆನೆ ಮುದದಿ. ಇಲ್ಲಿ ಅರ್ಥ ವೈವಿಧ್ಯತೆಯ ಸೃಷ್ಟಿ ಅಥವಾ ಅಕ್ಷರಗಳ ಮೂಲಕ ಒಂದು ಚಿತ್ರ ಅಥವಾ ಆಕಾರವನ್ನು ರೂಪಿಸುವಂತಹ ಒಂದು ಪ್ರಯತ್ನ ಮಾಡಲಾಗುತ್ತದೆ. ಈಗ ನಾವು ಅಧ್ಯಯನ ಮಾಡಿದಂತಹ ಅಲಂಕಾರಗಳ ಒಂದು ಕಿರುನೋಟ. ಮೊದಲಿಗೆ ವೃತ್ಯಾನುಪ್ರಾಸ, 1 ವ್ಯಂಜನ ಪದೇ ಪದೇ ಹೇಳಲ್ಪಡುವುದು. 2 ಚೇಕಾನುಪ್ರಾಸ, 2 ವ್ಯಂಜನಗಳು ಪದೇ ಪದೇ ಹೇಳಲ್ಪಡುವುದು. ಯಮಕಾಲಂಕಾರ 3 ಅಥವಾ 3ಕ್ಕಿಂತ ಹೆಚ್ಚು ಅಕ್ಷರಗಳ ಪದ ಪದೇ ಪದೇ ಹೇಳಲ್ಪಡುವುದು. ಚಿತ್ರಕವಿತ್ವ, ಕವಿ ತನ್ನ ಪ್ರತಿಭೆಯಿಂದ ಕಾವ್ಯವನ್ನು ರಚಿಸಿದರೆ ಅದು ಚಿತ್ರಕವಿತ್ವ. ಅಲಂಕಾರಗಳ ಮತ್ತೊಂದು ವಿಧವಾದಂತಹ ಅರ್ಥಾಲಂಕಾರ. ಈಗ ಇಷ್ಟೊತ್ತು ನೋಡಿದ್ದು ನಾವು ಶಬ್ದಾಲಂಕಾರ, ಬರೀ ಶಬ್ದಗಳಿಗೆ ಹೆಚ್ಚಿನ ಮಹತ್ವ ಕೊಡುವಂಥದ್ದು. ಈಗ ನಾವು ನೋಡುವಂಥದ್ದು ಅರ್ಥಾಲಂಕಾರ. ಅರ್ಥ ಚಮತ್ಕಾರದಿಂದ ಕಾವ್ಯದ ಸೊಬಗನ್ನು ಹೆಚ್ಚಿಸಿದರೆ ಅವುಗಳಿಗೆ ಅರ್ಥಾಲಂಕಾರ ಎನ್ನುವರು. ಅರ್ಥಾಲಂಕಾರದ ವಿಧಗಳು: ಉಪಮಾಲಂಕಾರ. ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಜೊತೆಯಲ್ಲಿ ಹೋಲಿಕೆ ಮಾಡಿ ಹೇಳುವುದಕ್ಕೆ ಉಪಮಾಲಂಕಾರ ಎಂದು ಕರೆಯಲಾಗುತ್ತದೆ. ಇಲ್ಲಿ
ನಾವು ನೋಡ್ಬೇಕಾದಂತಹ ವಿಷಯ ಹೋಲಿಕೆ ಆಕರ್ಷಕವಾಗಿ ಇರ್ಬೇಕಂತೆ. ಉದಾಹರಣೆಗೆ, ಮಗುವಿನ ಮುಖವು ಚಂದ್ರನಂತೆ ಮನೋಹರವಾಗಿದೆ. ಇಲ್ಲಿ 4 ಅಂಶಗಳನ್ನ ನಾವು ಗಮನಿಸಬೇಕು. ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ ಅಥವಾ ಸಾಧಾರಣ ಧರ್ಮ ಅಂತಾನೂ ಕರಿತೀವಿ. ಇಲ್ಲಿ ಉಪಮೇಯ ಮಗುವಿನ ಮುಖ, ಉಪಮಾನ ಚಂದ್ರ, ಉಪಮಾವಾಚಕ ಅಂತೆ, ಹಾಗೆ ಸಮಾನ ಧರ್ಮ ಮನೋಹರವಾಗಿರುವುದು. ಇಲ್ಲಿ ಉಪಮೇಯ ಹೋಲಿಕೆಗೆ ಆಯ್ಕೆ ಮಾಡಿಕೊಳ್ಳುವಂತಹ ಮೊದಲನೆಯ ಒಂದು ವಸ್ತು ಅಂತ ನಾವು ಹೇಳ್ಬೋದು. ಉದಾಹರಣೆಗೆ, ಮುಖವನ್ನ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಮುಖವನ್ನ ಆಯ್ಕೆ ಮಾಡಿಕೊಂಡು ಯಾವುದಕ್ಕೆ, ಯಾವ ವಸ್ತುವಿಗೆ ಹೋಲಿಕೆ ಮಾಡ್ತೀವಿ ಆ ವಸ್ತು ಯಾವಾಗ್ಲೂ ಉಪಮಾನ. ಹೋಲಿಕೆಗೆ ಒಳಪಟ್ಟಿರುವಂತಹ ವಸ್ತು ಉಪಮಾನ. ಹಾಗೆ ಅಂತೆ ಉಪಮಾವಾಚಕ ಆಗಿರುತ್ತೆ. ಹೋಲಿಕೆ ಮಾಡಿಕೊಳ್ಳಲು ಸಹಾಯ ಮಾಡುವಂತಹ ಒಂದು ಪದ ಈ ಅಂತೆ ಅಥವಾ ಸಹಾಯಕ ಪದ ಅಂತಾನೆ ಕರಿತೀವಿ. ಇಲ್ಲಿ ಚಂದ್ರನ ಸಾಮಾನ್ಯ ಗುಣ ಅಥವಾ ಸಾಮಾನ್ಯ ಧರ್ಮ, ಸಮಾನ ಧರ್ಮ ಅಂತಾನೆ ಕರಿತೀವಿ, ಮನೋಹರವಾಗಿ ಕಾಣೋದು. ಅಂದ್ರೆ ಇಲ್ಲಿ ಸುಂದರವಾಗಿ ಅಂತನಾದ್ರೂ ತಿಳ್ಕೋಬಹುದು. ಮತ್ತೊಂದು ಉದಾಹರಣೆಯನ್ನ ನೋಡೋದಾದ್ರೆ, ಅವಳ ಮಾತು ಸಕ್ಕರೆಯಂತೆ ಸಿಹಿಯಾಗಿದೆ. ಇಲ್ಲಿ ಮೇಯ್ನು ಹೋಲಿಕೆಗೆ ಬಳಸ್ಕೊಂಡಿರ್ತಕ್ಕಂಥ ಪದ ಉಪಮೇಯ, ಅದು ಮಾತು, ಅವಳ ಮಾತು. ಹೋಲಿಕೆಗೆ ಒಳಪಟ್ಟಿರುವಂತಹ ವಸ್ತು ಉಪಮಾನ, ಅದು ಸಕ್ಕರೆ. ಹಾಗೆ ಈ ಎರಡೂ ಉಪಮೇಯ ಉಪಮಾನಕ್ಕೆ ಹೋಲಿಕೆಗೆ ಸಹಾಯ ಮಾಡಿರುವಂಥದ್ದು ಉಪಮಾವಾಚಕ, ಅದು ಅಂತೆ. ಹಾಗೆ ಈ ಸಕ್ಕರೆಯ ಗುಣ ಏನು, ಸಮಾನ ಧರ್ಮ ಏನು, ಅದು ಸಿಹಿಯಾಗಿರುವುದು. ಸೊ ಇದಿಷ್ಟು ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ, ಈ 4 ಲಕ್ಷಣಗಳನ್ನ ಬರೆದು ಅಲಂಕಾರದ ಹೆಸರನ್ನ ಬರೆದರೆ ನಿಮಗೆ 3 ಅಂಕಗಳು ಸಿಗುತ್ತೆ. ಇಲ್ಲಿ ಸಮನ್ವಯಗೊಳಿಸಿ ಅಂತ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಸಮನ್ವಯಗೊಳಿಸೋದು ತುಂಬಾ ಕಷ್ಟ ಅಂತ ಅನ್ಕೊಂಡಿದ್ದೀರ. ಇದು ತುಂಬಾ ಈಸಿಯಾಗಿ ನಾವು ಮಾಡಬಹುದು. ನೋಡಿ, ಇಲ್ಲೇ ಇರ್ತಕ್ಕಂಥ ಉಪಮೇಯ ಇದೆ. ಉಪಮೇಯವಾದ ಮಗುವಿನ ಮುಖ ಉಪಮಾನವಾದ ಚಂದ್ರನಿಗೆ ಹೋಲಿಸಲಾಗಿದೆ. ಇದಿಷ್ಟು ಬರೆದ್ರೆ ಇದೇ ಸಮನ್ವಯ ಆಗುತ್ತೆ. ಎರಡನೆಯ ಅಲಂಕಾರ ರೂಪಕ ಅಲಂಕಾರ. ವರ್ಣಿಸುವ ವಸ್ತುವು ಇನ್ನೊಂದರಂತೆ ಇದೆ ಎಂದು ಹೇಳದೆ, ಎರಡು ಅಂದರೆ ಉಪಮೇಯ ಉಪಮಾನಗಳೆರಡೂ ಒಂದೇ ಎಂದು ಭೇದವಿಲ್ಲದಂತೆ ಹೇಳುವುದಕ್ಕೆ ರೂಪಕ ಅಲಂಕಾರ ಎಂದು ಕರೆಯಲಾಗುತ್ತದೆ. ಇಲ್ಲೂ ಯಾವುದೇ ರೀತಿಯ ಸಹಾಯಕ ಪದವನ್ನ ಬಳಸ್ಕೊಳ್ದೆ ಇದು ಇದೆ ಅಂತ ಡೈರೆಕ್ಟ್ ಆಗಿ ಕಂಪೇರ್ ಮಾಡುವಂತಹ, ಹೋಲಿಕೆ ಮಾಡುವಂತಹ ಒಂದು ಲಕ್ಷಣ. ಇದನ್ನು ಅಭೇದ ರೂಪಕ ಅಲಂಕಾರ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಸೀತೆಯ ಮುಖ ಕಮಲ ಅರಳಿತು. ಇಲ್ಲಿ ಉಪಮೇಯ ಮತ್ತು ಉಪಮಾನ ಎರಡೇ ನೇರವಾಗಿ ಹೋಲಿಸಿರುವಂಥದ್ದು. ಉಪಮೇಯ ಸೀತೆಯ ಮುಖ, ಹಾಗೆ ಉಪಮಾನ ಕಮಲ. ಹಾಗೆ ಮತ್ತೊಂದು ಉದಾಹರಣೆ, ಈ ಶಾಲೆಗೆ ಆ ವಿದ್ಯಾರ್ಥಿಯೊಂದು ರತ್ನ. ಇಲ್ಲಿ ಉಪಮೇಯ ವಿದ್ಯಾರ್ಥಿ, ಅವನನ್ನ ಹೋಲಿಸಿರುವಂಥದ್ದು ರತ್ನಕ್ಕೆ. ವಿದ್ಯಾರ್ಥಿಯನ್ನ ರತ್ನಕ್ಕೆ ನೇರವಾಗಿ ಹೋಲಿಸಿದ್ದಾರೆ, ಯಾವುದೇ ಸಹಾಯಕ ಪದವನ್ನ ಬಳಸ್ಕೊಂಡಿಲ್ಲ. ವಿದ್ಯಾರ್ಥಿ ರತ್ನ ಅಂತ ನೇರವಾಗಿ ಹೇಳಲಾಗಿದೆ. ಇಲ್ಲಿ ಸಮನ್ವಯಗೊಳಿಸುವುದು ಕೂಡ ತುಂಬಾ ಸುಲಭ. ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ಕಲ್ಪಿಸಿರುವುದರಿಂದ ಇದನ್ನು ರೂಪಕ ಅಲಂಕಾರ ಅಂತ ಕರಿತೀವಿ. ಮೂರನೆಯ ಅಲಂಕಾರ ಬಂದು ಉತ್ಪ್ರೇಕ್ಷಾಲಂಕಾರ. ಒಂದು ಪದದ ಅರ್ಥವನ್ನಾಗಲಿ ಸನ್ನಿವೇಶವಾಗಲಿ ಮತ್ತೊಂದಾಗಿ ಕಲ್ಪಿಸಿ ವರ್ಣಿಸುವುದಕ್ಕೆ ಉತ್ಪ್ರೇಕ್ಷಾಲಂಕಾರ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ನನಗೆ ಎಷ್ಟು ಹಸಿವಾಗಿದೆ ಎಂದರೆ ಒಂದು ಕುದುರೆಯನ್ನು ಬೇಕಾದರೂ ತಿನ್ನಬಹುದು. ಇಲ್ಲಿ ನನಗೆ ಎಷ್ಟು ಅನ್ನೋದು 2 ಬಾರಿ ಉಚ್ಚಾರಣೆಯಾಗಿದೆ.
ಸೊ ನನಗೆ ಎಷ್ಟು ಹಸಿವಾಗಿದೆ ಎಂದರೆ ಒಂದು ಕುದುರೆಯನ್ನು ಬೇಕಾದರೂ ತಿನ್ನಬಹುದು. ಇಲ್ಲಿ ಹಸಿವನ್ನ ತೀವ್ರವಾಗಿ ವರ್ಣಿಸೋದ್ರ ಬದಲು ಕುದುರೆ ತಿನ್ನುವುದು ಅನ್ನೋ ಒಂದು ಅತಿಶಯೋಕ್ತಿಯ ಪದವನ್ನು ಬಳಸಲಾಗಿದೆ. ಹಸಿವು ಜಾಸ್ತಿ ಆಗಿದೆ ಅನ್ನೋದನ್ನ ಈಗ ಕುದುರೆಯನ್ನ ತಿನ್ನಕ್ಕೆ ಆಗಲ್ಲ. ಸೊ ಹಸಿವಿನ ಒಂದು ತೀವ್ರತೆ ಇಲ್ಲಿ ಕಾಣಬಹುದು ಅಷ್ಟೇ. ಅವಳ ನಗು 1 ಮೈಲು ಅಗಲವಿತ್ತು. ಇಲ್ಲಿ ಅವಳ ನಗು ಎಷ್ಟು ಜೋರಾಗಿ ನಗ್ತಾ ಇದ್ಲು, ಸಂತೋಷದ ಒಂದು ತೀವ್ರತೆಯನ್ನ ವ್ಯಕ್ತಪಡಿಸಲು ನಗುವಿನ ಅಗಲವನ್ನು ಅತಿಯಾಗಿ ಹೇಳಿರುವಂಥದ್ದು. ದೃಷ್ಟಾಂತ ಅಲಂಕಾರ. 2 ಬೇರೆ ಬೇರೆ ವಾಕ್ಯಗಳು ಅರ್ಥವನ್ನು ಹೆಚ್ಚಿಸಲು ಒಂದಕ್ಕೊಂದು ಪ್ರತಿಬಿಂಬದಂತೆ ತೋರುತ್ತಿದ್ದರೆ ಅದನ್ನು ದೃಷ್ಟಾಂತ ಅಲಂಕಾರ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಮತ್ತೊಂದು ಉದಾಹರಣೆ, ಅತ್ತ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇಲ್ಲಿ 2 ಉದಾಹರಣೆಯನ್ನು ನೋಡಿದಾಗ ಕೊನೆಯದಾಗಿ ಏನಾದರೂ ಒಂದು ಕಲ್ತಿದೀವಿ ಅನ್ನೋ ಒಂದು ತಾತ್ಪರ್ಯ ಸಿಗುತ್ತೆ. ಹಾಗೆ 5ನೇದು ಅರ್ಥಾಂತರನ್ಯಾಸ ಅಲಂಕಾರ. ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದಾಗಲಿ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದಾಗಲಿ ಸಮರ್ಥನೆ ಮಾಡುವುದಕ್ಕೆ ಅರ್ಥಾಂತರನ್ಯಾಸಾಲಂಕಾರ ಎನ್ನುತ್ತಾರೆ. ಉದಾಹರಣೆಗೆ, ಮಾಡಿದ ಉಪಕಾರವ ಮರೆಯಬೇಡ, ಕಲ್ಲಿನಲ್ಲಿ ಹುಟ್ಟಿದರೂ ಕಲ್ಲು ಸಕ್ಕರೆ ಕಹಿಯಲ್ಲ. ಇಲ್ಲಿ ಉಪಕಾರವ ಮರೆಯಬಾರದು ಅನ್ನೋದು ಒಂದು ಸಾಮಾನ್ಯವಾದ ಮಾತು. ಹಾಗೆ ಕಲ್ಲು ಸಕ್ಕರೆಯ ಗುಣ ಕಹಿಯಲ್ಲ, ಅದು ಸಿಹಿಯಾದುದು, ಇದು ಕೂಡ ಒಂದು ವಿಶೇಷವಾದ ಗುಣವನ್ನ ತೋರಿಸುತ್ತೆ. ಶ್ಲೇಷಾಲಂಕಾರ. ಬೇರೆ ಬೇರೆ ಅರ್ಥಗಳನ್ನು ಹೊಂದಿದ ಒಂದೇ ಶಬ್ದವು ವರ್ಣಿಸುವ ವಿಷಯ ಮತ್ತು ವರ್ಣಿಸದ ವಿಷಯಗಳ ಪರವಾಗಿ ಬೇರೆ ಬೇರೆ ಅರ್ಥ ಕೊಡುವುದೇ ಶ್ಲೇಷಾಲಂಕಾರ. ಉದಾಹರಣೆಗೆ, ಕುರುಕುಲಾರ್ಕನು ಅರ್ಕನು ಮಸ್ತ ಮೇಯ್ದಿದರ್. ಇಲ್ಲಿ ಕುರುಕುಲಕ್ಕೆ ಅರ್ಕನು ಅಂತ ಹೇಳಿದ್ರೆ ಕುರುಕುಲದ ದುರ್ಯೋಧನ. ಇನ್ನೊಂದು ಅರ್ಥ, ಅರ್ಕ ಎಂದರೆ ಸೂರ್ಯ. ಸೂರ್ಯನಾದಂತ ಅಂದ್ರೆ ಕುರುಕುಲಕ್ಕೆ ಸೂರ್ಯನಾದವನು ದುರ್ಯೋಧನನು ಅಸ್ತಂಗತನಾದನು, ಅವನು ಹತನಾದನು ಅಂತ ಕೂಡ ಹೇಳ್ಬೋದು. ಹಾಗೆ ಪೂರ್ವದಲ್ಲಿ ಸೂರ್ಯನು ಕೂಡ ಅಸ್ತಂಗತ ಅಂದ್ರೆ ಮುಳುಗಿದನು ಅಂತ 2 ಒಂದು ಸನ್ನಿವೇಶಗಳನ್ನ ಒಂದೇ ಶಬ್ದ ಕೊಡುವ ಮೂಲಕ ಅಂದ್ರೆ 2 ಅರ್ಥ ಕೊಡುವುದನ್ನ ಇಲ್ಲಿ ನಾವು ಕಾಣಬಹುದು. ಇದಿಷ್ಟು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಿಮಗಾಗಿ ಅಭ್ಯಾಸ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಅಲಂಕಾರಗಳು. ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಲ್ಲಿ ಸುಲಭವಾಗಿ ಅರ್ಥವಾಗುವಂತಹ ಒಂದು ಸಂಕ್ಷಿಪ್ತ ಒಂದು ಉತ್ತರಗಳನ್ನ ನಿಮಗೆ ಕೊಡುವಂತಹ ಪ್ರಯತ್ನ, ಸಣ್ಣ ಪ್ರಯತ್ನ. ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.